ವೆಲ್ಕಮ್ ಬ್ಯಾಕ್. ತಮಿಳುನಾಡಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ದಿಢೀರ್ ಅಸ್ವಸ್ಥರಾಗಿದ್ದಾರೆ. ಹೊಸೂರಿನ ಕಾರ್ಪೊರೇಷನ್ ಶಾಲೆಯ 150 ಮಕ್ಕಳು ಅಸ್ವಸ್ಥಗೊಂಡಿದ್ದು, ಕರ್ನಾಟಕದ ಗಡಿಯಲ್ಲಿರುವ ಹೊಸೂರಿನ ಶಾಲೆಯಲ್ಲಿ ಮಕ್ಕಳು ದಿಢೀರ್ ಅಂತ ಹೇಳಿ ಅಸ್ವಸ್ಥಗೊಂಡಿದ್ದಾರೆ. 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದೆ. ಅಸ್ವಸ್ಥ ವಿದ್ಯಾರ್ಥಿಗಳನ್ನ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದು ಕರ್ನಾಟಕದ ಗಡಿಯಲ್ಲಿರುವಂತಹ ಹೊಸೂರು ಸರ್ಕಾರಿ ಶಾಲೆಯಲ್ಲಿ ನಡೆದಿರುವ ಘಟನೆ. ಶಾಲೆಯ ಹಿಂಭಾಗದಲ್ಲಿ ಕೆಮಿಕಲ್ ವಾಸನೆ ಬರ್ತಿದೆ ಅಂತ ವಿದ್ಯಾರ್ಥಿಗಳು ಹೇಳಿದ್ರಂತೆ. ವಾಸನೆಯಿಂದ ಆಯ್ತಾ ಅಥವಾ ಏನಾದ್ರೂ ಫುಡ್ ಪಾಯ್ಸನ್ ಆಯ್ತಾ ಅನ್ನೋದ್ರ ಬಗ್ಗೆ ಶಂಕೆ ಇದೆ. ಶಾಲೆಯ ಬಳಿ ಹಾಗೂ ಆಸ್ಪತ್ರೆಯ ಬಳಿ ಈಗಾಗಲೇ ಜನ ಜಮಾಯಿಸ್ತಾ ಇದ್ದಾರೆ. ಅವರ ಪೋಷಕರು ಆಗಮಿಸ್ತಾ ಇದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರೆ ಯಾವ ರೀತಿಯಾದ ಒಂದು ರೀತಿಯಂತಹ ಬಹಳ ಆತಂಕ ಆಗ್ತಾ ಇದೆ, ಬಹಳ ಭೀಕರತೆಯನ್ನು ಸೃಷ್ಟಿಸ್ತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಮಕ್ಕಳಲ್ಲಿ ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಸ್ಪಿಟಲೈಸ್ ಮಾಡಲಾಗ್ತಾ ಇದೆ. ಹೊಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ತುರ್ತು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಪ್ಪ, ಸದ್ಯಕ್ಕೆ ಮಕ್ಕಳ ಸ್ಥಿತಿ ಹೇಗಿದೆ? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಹೇಗಾಯ್ತು? ನವಿತಾ, ಏನು ಇವತ್ತು ಸುಮಾರು 4 ಗಂಟೆ ಸುಮಾರಿಗೆ, ಅಂದ್ರೆ 3 ಮಕ್ಕಳಿಂದ 4 ಗಂಟೆ ಈ ನಡುವೆ ಹೊಸೂರಿನ ಕಾರ್ಪೊರೇಷನ್ ಶಾಲೆಯಲ್ಲಿ ಇತ್ತಂತ ಸುಮಾರು 150ಕ್ಕೆ ಹೆಚ್ಚು ಮಕ್ಕಳು ಇದ್ದಕ್ಕಿದ್ದಂತೆ ಉಸಿರಾಟ ಸಮಸ್ಯೆಯಿಂದ ಬಳಲುವಂತ, ಅಂದ್ರೆ ಒಂದು ರೀತಿಯಲ್ಲಿ ಭೀಕರತೆ. ಅಂದ್ರೆ ಆ ಮಕ್ಕಳೆಲ್ಲ ಕೂಡ ಕಿಚ್ಚಾಡೋ ರೀತಿಯಲ್ಲಿ ಉಸಿರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಿಚ್ಚಾಟ ಮಾಡಿ ಅಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಆಗ್ತದೆ. ಕೂಡಲೇ ಶಾಲಾ ಆಡಳಿತ ಮಂಡಳಿ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ. ಎಲ್ಲರೂ ಕೂಡ ಆಕ್ಸಿಜನ್ ಕೊಡೋ ಒಂದು ವ್ಯವಸ್ಥೆ ಆಗ್ತದೆ. ಸದ್ಯ ಕೆಲವು ವಿದ್ಯಾರ್ಥಿಗಳು ಉಸಿರಾಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ವೈದ್ಯರು ಕೂಡ ಮತ್ತೆ ಅಲ್ಲಿರ್ತಕ್ಕಂಥ ದಾದಿಯರು ಮತ್ತೆ ನರ್ಸ್ ಎಲ್ಲರೂ ಕೂಡ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಒಂದು ಏನಾದ್ರೂ ಏನು ಉಸಿರಾಟ ತೊಂದರೆ ಯಾಕಾಯ್ತು ಅನ್ನುವಂಥದ್ದು, ಹತ್ತಿರದಲ್ಲಿ ಯಾವ್ದಾದ್ರು ಫ್ಯಾಕ್ಟರಿಯ ಕೆಮಿಕಲ್ ಲೀಕ್ ಆಗಿ ಅಥವಾ ಯಾವ್ದಾದ್ರು ಬಾಯ್ಲರ್ ಬ್ಲಾಸ್ಟ್ ಆಗಿ ಆಗಿರ್ಬೋದಾ, ಅಥವಾ ಮಕ್ಕಳು ಮಾಡಿದಂತ ಊಟದಲ್ಲಿ ಏನಾದ್ರೂ ಇವರಿಗೆ ಪಾಯ್ಸನ್ ಆಗಿರೋ ಸಾಧ್ಯತೆ ಇದೆಯಾ, ಫುಡ್ ಪಾಯ್ಸನ್ ಆಗಿರೋ ಸಾಧ್ಯತೆ ಇದೆ ಅಂತೇಳಿ ಈಗ ಸ್ಥಳೀಯವಾಗಿ ಯಾವುದು ಕೂಡ ಕನ್ಫರ್ಮ್ ಆಗ್ತಿಲ್ಲ. ಅಲ್ಲಿ ವೈದ್ಯರು ಹೇಳುವಂತದ್ದು ಏನು ವಿಷಯುಕ್ತ ಗಾಳಿ ಅಥವಾ ಕೆಮಿಕಲ್ ಯುಕ್ತ ಗಾಳಿಯನ್ನ ಉಸಿರಾಟ ಮಾಡೋದನ್ನ ಈ ರೀತಿ ಉಸಿರಾಟ ತೊಂದರೆ ಬರ್ತಿತ್ತಂತ ವಾಸನೆ ಏನಾದ್ರು ಬರ್ತಾ ಇತ್ತಾ? ಅಲ್ಲಿ ಫ್ಯಾಕ್ಟರಿ ಇದೆಯಾ ಸುತ್ತಮುತ್ತ? ಹೇಗೆ ಚಂದ್ರಪ್ಪ? ಕೆಲವು ಮಕ್ಕಳು ಹೇಳುವಂತದ್ದು ನಾವು ಒಂದು ರೀತಿಯಲ್ಲಿ ಕೆಟ್ಟ ಸ್ಮೆಲ್ ಬಂತು, ಆಗ ನಮಗೆ ಉಸಿರಾಟ ತೊಂದರೆ ಸಮಸ್ಯೆ ಆಯ್ತು ಅಂತ ಹೇಳಲಾಗ್ತದೆ. ಸದ್ಯ ಸುತ್ತಮುತ್ತಲು ಯಾವುದು ಕೂಡ ಹತ್ರದಲ್ಲಿ ಫ್ಯಾಕ್ಟರಿಲಿ ಅನಾಹುತ ಆಗಿದೆ ಅಂತ ಇಲ್ಲಿವರೆಗೆ ಯಾವುದೇ ವರದಿ ಆಗಲಿಲ್ಲ. ಆದ್ರೆ ಏನು ಖಾಸಗಿ ಆಸ್ಪತ್ರೆ ಸೇರಿದ ಸರ್ಕಾರಿ ಆಸ್ಪತ್ರೆ ಹೊಸೂರಿನ ಆಸ್ಪತ್ರೆಗಳಲ್ಲಿ ಎಲ್ಲಾ ಮಕ್ಕಳಿಗೂ ಚಿಕಿತ್ಸೆ ನೀಡಲಾಗ್ತದೆ. ಮತ್ತೆ ಪೋಷಕರು ಆತಂಕಗೊಂಡು ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ. ಮತ್ತೆ ಆಸ್ಪತ್ರೆ ಶಾಲೆಯಲ್ಲಿ ಕೂಡ ಬಳಿ ಜಮಾಯಿಸಿದ್ದಾರೆ. ಅಲ್ಲಿ ಟೀಚರ್ಸ್ ಇರ್ತಾರೆ, ಬೇರೆ ಬೇರೆ ವರ್ಕರ್ಸ್ ಇರ್ತಾರೆ, ಸಿಬ್ಬಂದಿ ಇರ್ತಾರೆ. ಕೇವಲ ಮಕ್ಕಳಿಗೆ ಮಾತ್ರ ಆಗಿರೋದಾ ಅಥವಾ ಬೇರೆ ಎಲ್ರಿಗೂ ಕೂಡ ಈ ತರ ಏನಾದ್ರೂ ಆಗಿದೆಯಾ? ಹೇಗೆ ಅಂದ್ರೆ ಅಲ್ಲಿನ ಆಡಳಿತ ಮಂಡಳಿ ಹೇಳುವಂಥದ್ದು ಮತ್ತೆ ಸ್ಥಳೀಯರು ಹೇಳುವಂಥದ್ದು, ದೊಡ್ಡವರು ಆ ಒಂದು ಏನು ವಿಷಗಾಳಿ ಇರ್ಬೋದು ಅಥವಾ ಮತ್ತೆ ಬೇರೆ ಏನ್ ಸಮಸ್ಯೆ ಆಗಿದೆ ಸೊ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಬಹುದು, ಬಟ್ ಮಕ್ಕಳಿಗೆ ಅದಿಲ್ಲ. ಮತ್ತೆ ವಿಶೇಷವಾಗಿ ಏನಂದ್ರೆ ಅಲ್ಲಿ ವೈದ್ಯರು ಹೇಳುವಂಥದ್ದು, ಮಕ್ಕಳು ಆತಂಕಗೊಂಡಿರ್ತಾರೆ. ಯಾರೋ ಒಬ್ಬರಿಗೆ ಈ ರೀತಿ ಉಸಿರಾಟ ತೊಂದರೆ ಆಯ್ತು ಅಂದ್ರೆ ಸೊ ನಮಗೆಲ್ಲ ಅದೇ ರೀತಿ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ಆತಂಕಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತದೆ. ನವಿತಾ, ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ. ಹಿಮಾಚಲ ಪ್ರದೇಶಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಡೇಟ್ ಈಗಾಗಲೇ ನಿಗದಿಯಾಗಿದೆ.